ವಿಶ್ವದಲ್ಲೇ ತನ್ನದೇ ಹೆಸರನ್ನ ಮಾಡಿರುವಂತದ್ದು ವಿಧಾನಸೌಧವನ್ನ ಕಟ್ಟಿರುವಂತಹ ರೀತಿ ಇರಬಹುದು, ಅದರ ಒಳಭಾಗದಲ್ಲಿ ಬಳಸಿರುವಂತಹ ಕಲ್ಲು, ಅದರ ಜೊತೆಗೆ ಬೇರೆ ಬೇರೆ ಉಪಕರಣಗಳು ಏನಿದಾವೆ ಅವುಗಳಿಗೆ ಸಾಕಷ್ಟು ಶ್ಲಾಘನೀಯ ಇಡೀ ವಿಶ್ವದಲ್ಲೇ ವ್ಯಕ್ತ ಆಗ್ತಾ ಇದೆ. ಇದರ ಬೆನ್ನಲ್ಲೇ ವಿಧಾನಸೌಧದ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಹೊಸ ಟಚ್ ಅನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸದ್ಯ ನಾನೀಗ ವಿಧಾನಸೌಧದ ಪಶ್ಚಿಮ ಭಾಗದ ಒಂದು ಬಾಗಿಲೇನಿದೆ ಅದರ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹಿಂದೆ ಅಂದ್ರೆ ಕಳೆದ ವರ್ಷ ವಿಧಾನಸಭೆ ನಡೆದಂತಹ ಸಂದರ್ಭದಲ್ಲಿ ವಿಧಾನಸಭೆಯ ಒಳಭಾಗಕ್ಕೆ ಏನು ಭೇಟಿಯನ್ನ ನೀಡ್ತಾರೆ ಆ ದ್ವಾರವನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಲಾಗಿತ್ತು. ವಿವಿಧ ರೀತಿಯಲ್ಲಿ ಸೌಂದರ್ಯೀಕರಣ ಕಾಣುವಂತಹ ರೀತಿಯಲ್ಲಿ ಯಾರಾದ್ರೂ ಬಾಗಿಲನ್ನ ನೋಡಿದ್ರೆ ವಾವ್ ಅನ್ನುವಂತಹ ರೀತಿಯಲ್ಲಿ ಆ ಬಾಗಿಲನ್ನ ನಿರ್ಮಾಣವನ್ನ ಮಾಡಿ ಫಿಟ್ಟಿಂಗ್ ಅನ್ನ ಮಾಡಿಸಿದ್ರು. ಆ ಬಾಗಿಲು ಕೂಡ ನಿಮಗೆ ನೇರವಾಗಿ ಕಾಣಿಸ್ತಾ ಇದೆ. ಅದು ಏನು ಅಧಿವೇಶನ ನಡೆಯುತ್ತೆ, ವಿಧಾನಸಭೆ ಅಧಿವೇಶನದ ಒಳಭಾಗಕ್ಕೆ ಪ್ರವೇಶಿಸುವಂತಹ ದ್ವಾರ ಅದು. ಸೊ ಆ ದ್ವಾರವನ್ನು ಕೂಡ ಕಸೂತಿಯಿಂದ ಮಾಡಿಸಿ ಹಾಕಲಾಗಿತ್ತು. ಆ ದ್ವಾರಕ್ಕೆ 80 ರಿಂದ 90 ಲಕ್ಷ ಖರ್ಚಾಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿತ್ತು. ಈಗ ಆ ದ್ವಾರದ ಮುಂಭಾಗದಲ್ಲಿ ಇರುವಂತಹ ದ್ವಾರ ಅಂದ್ರೆ ಪಶ್ಚಿಮ ದ್ವಾರ, ಕೆಂಗಲ್ ಗೇಟ್ ಅಂತ ಏನ್ ಕರೀತಾರೆ, ಈ ದ್ವಾರದಲ್ಲೂ ಕೂಡ ಇದೇ ರೀತಿಯಾಗಿ ರೋಸ್ ವುಡ್ ಇಂದ ನಿರ್ಮಾಣ ಆಗಿರುವಂತಹ ರೋಸ್ ವುಡ್ ಇಂದ ಮಾಡಿರುವಂತಹ ಬಾಗಿಲನ್ನ ಫಿಟ್ಟಿಂಗ್ ಮಾಡ್ತಾ ಇರುವಂತದ್ದು. ಸೊ ಆ ಕಾರಣಕ್ಕಾಗಿ ಈ ಬಾಗಿಲಿನಿಂದ ಯಾರೆಲ್ಲ ಪ್ರವೇಶವನ್ನ ಪಡಿತಾ ಇದ್ರು, ರಾಜಕಾರಣಿಗಳಿರಬಹುದು, ಅಧಿಕಾರಿಗಳಿರಬಹುದು, ಅದರ ಜೊತೆಗೆ ಒಳಭಾಗದಲ್ಲಿ ಕೆಲಸವನ್ನ ನಿರ್ವಹಿಸುವಂತಹ ಸಿಬ್ಬಂದಿಗಳಿಗೆ ಈ ಗೇಟ್ನ ಮೂಲಕ ಎಂಟ್ರಿ ನಿಷೇಧಿಸಲಾಗಿದೆ. ಆದರೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಈ ಬಾಗಿಲು ನಿರ್ಮಾಣದ ವೇಳೆಯಲ್ಲಿ ಖರ್ಚಾಗ್ತಾ ಇರುವಂತಹ ವೆಚ್ಚ ಏನಿದೆ, ಹಣ ಏನಿದೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 70 ರಿಂದ 80 ಲಕ್ಷ ರೂಪಾಯಿಗಳು ಈ ಬಾಗಿಲು ಫಿಟ್ಟಿಂಗ್ಗೆ ಆಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂತದ್ದು. ಸೊ ಈ ಬಾಗಿಲು ಏನಿದೆ, ಈ ಬಾಗಿಲು ರೋಸ್ ವುಡ್ ನಿಂದ ಮಾಡಲಾಗಿದೆ. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಕೈಯಿಂದ ಕೆತ್ತನೆ ಮಾಡಿರುವಂತಹ ಡಿಸೈನ್ಗಳು ಕೂಡ ನಿಮಗೆ ಕಾಣಿಸ್ತಾ ಇದೆ. 15 ದಿನಗಳ ಕಾಲ ಈ ಬಾಗಿಲನ್ನ ಫಿಟ್ಟಿಂಗ್ ಮಾಡೋದಿಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದರ್ ಹೇಳಿದ್ದಾರೆ. 15 ದಿನಗಳ ಕಾಲ ಈ ಎಂಟ್ರಿಯ ಮೂಲಕ, ಪಶ್ಚಿಮ ದ್ವಾರದ ಮೂಲಕ ಯಾರಿಗೂ ಕೂಡ ಎಂಟ್ರಿ ಇರಲ್ಲ. ಆದ್ರೆ ಈ ಡಿಸೈನ್ಗೆ 70 ರಿಂದ 80 ಲಕ್ಷ ಖರ್ಚಾಗುತ್ತಾ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಅದರ ಜೊತೆಗೆ ರೋಸ್ ವುಡ್ ಆಗಿರುವಂತಹ ಕಾರಣಕ್ಕಾಗಿ ಖರ್ಚಾಗುತ್ತೆ. ಆದ್ರೆ ಈ ಖರ್ಚು ವೆಚ್ಚ ಏನಿದೆ, ಈ ಬಾಗಿಲನ್ನ ಫಿಟ್ಟಿಂಗ್ ಮಾಡುವಂತಹದ್ದಿರಬಹುದು, ಅದರ ಜೊತೆಗೆ ಈ ಖರ್ಚು ವೆಚ್ಚವನ್ನ ಲೋಕೋಪಯೋಗಿ ಇಲಾಖೆ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಸ್ಪೀಕರ್ ಕಾದರ್ ಅವರು ಹೇಳಿದ್ರು ಕೂಡ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನ ಕೇಳಿದಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಬಾಗಿಲು ನಿರ್ಮಾಣ ಏನಿದೆ ಅದನ್ನ ಲೋಕೋಪಯೋಗಿ ಇಲಾಖೆಯೇ ಮಾಡಬಹುದು, ಆದ್ರೆ ಈ ಖರ್ಚು ವೆಚ್ಚ ಏನಿದೆ ಅದೆಲ್ಲವೂ ಕೂಡ ಸ್ಪೀಕರ್ ಅಂಡರ್ಗೆ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೆಲ್ಲವೂ ಅಂದ್ರೆ ಈ ಬಾಗಿಲು ನಿರ್ಮಾಣಕ್ಕೆ ಇಷ್ಟೊಂದು ಖರ್ಚಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ, ಚರ್ಚೆ ಆಗಿದ್ರು ಕೂಡ. ಇನ್ನೊಂದು ಕಡೆ ಸೌಂದರ್ಯವರ್ಧಕವಾಗಿ ಅಂದ್ರೆ ಬಾಗಿಲನ್ನ ನೋಡಿದ ತಕ್ಷಣವೇ ವಾವ್ ಅನ್ನುವಂತಹ ರೀತಿಯಲ್ಲಿ ಈ ಬಾಗಿಲು ನಿರ್ಮಾಣ ಆಗ್ತಾ ಇರುವಂತದ್ದು. ಇಷ್ಟು ದಿನಗಳ ಕಾಲ ಈ ಪಶ್ಚಿಮ ದ್ವಾರದಲ್ಲಿ ಗ್ರಿಲ್ ನ ಬಾಗಿಲು ಇತ್ತು. ಸೊ ಆ ಗ್ರಿಲ್ ನ ಬಾಗಿಲನ್ನ ತೆಗೆದು ಏನು ವಿಧಾನಸಭೆಗೆ ಎಂಟ್ರಿ ಆಗಬೇಕಾದ್ರೆ ಯಾವ ರೀತಿಯಾದಂತಹ ಬಾಗಿಲನ್ನ ಇಡಲಾಗಿದೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಬಾಗಿಲನ್ನ ಫಿಟ್ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ 4 ಗೇಟ್ಗಳಿಗೂ ಕೂಡ ಅಂದ್ರೆ ವಿಧಾನಸಭೆಯನ್ನ ಪ್ರವೇಶಿಸುವಂತಹ 4 ದ್ವಾರಗಳೇನಿದೆ ಆ 4 ದ್ವಾರಗಳಿಗೂ ಕೂಡ ಇದೇ ರೀತಿಯಾಗಿ ರೋಸ್ ವುಡ್ ನಿಂದಲೇ ಬಾಗಿಲನ್ನ ನಿರ್ಮಾಣ ಮಾಡುವಂತದ್ದು, ದ್ವಾರವನ್ನ ನಿರ್ಮಾಣ ಮಾಡೋದಿಕ್ಕೆ ಸರ್ಕಾರ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.